ಹಲೋ ಸ್ನೇಹಿತರೆ, ನಮಸ್ಕಾರ. ಹೇಳಿದ್ದೆ ನಾನು ಫ್ಯೂಸ್ ಬಗ್ಗೆನೇ ನಾನು ಒಂದು ವಿಡಿಯೋ ಮಾಡಾಕ್ತೀನಿ ಅಂತ. ನೋಡಿರಿ, ಈಗ ಇವೆರಡು ಫ್ಯೂಸಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ತೋರಿಸ್ತೀನಿ. ಇದು ಫ್ಯೂಸೇ ಎರಡು ಫ್ಯೂಸೇ. ಬಟ್ ಅದರಲ್ಲಿ ಬಳಸಿರೋ ವೈರು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡ್ಬೋದು ನೀವು. ಈ ಫ್ಯೂಸಲ್ಲಿ ಏನು ಥಿಕ್ನೆಸ್ ಇದೆ ವೈರು, ಆ್ಯಂಡ್ ಈ ಫ್ಯೂಸಲ್ಲಿ ಎಷ್ಟು ಥಿಕ್ನೆಸ್ ಇದೆ. ಇದು 0.5 mm, ನಾನು 5 HP ಬಳಸ್ತಾ ಇರೋದು. ಇದು ಆಲ್ಮೋಸ್ಟ್ ನಿಮಗೆ 1 mm ಬಂದ್ಬಿಡುತ್ತೆ ಈ ವೈರು. ಇವಾಗ ಸಾಮಾನ್ಯವಾಗಿ ರೈತರುಗಳು ಏನು ಫ್ಯೂಸ್ ಬಳಸ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಅಂದರೆ, ರೈತರು ಆಗಲಿ ಅಂತ ತುಂಬ ಜನ ಆಗಲಿ, ಈಗ ನೀವು ಇಲ್ಲಿ ಏನಾದರೂ ಸ್ಟಾರ್ಟರ್ ಅಥವಾ ಕೇಬಲ್ ಚೇಂಜ್ ಮಾಡಬೇಕು ಅಥವಾ ಸ್ಟಾರ್ಟ್ರ್ ಬಿಚ್ಕೊಂಡು ಹೋಗ್ಬೇಕು ರಿಪೇರಿಗೆ, ಅವಾಗ ಏನು ಮಾಡ್ತೀರಾ ನೀವು, ಇಲ್ಲಿ ನಾವಿನ್ನೇನಾದರೂ ಕೆಲಸ ಮಾಡ್ಕೊಳ್ಳೋಕ್ಕೆ ನಮ್ಗೆ ಇಲ್ಲಿ ಸಪ್ಲೈನ ತಪ್ಸೋಕ್ಕೋಸ್ಕರ ಬಳಸೋದೊಂದು ವಸ್ತು ಅಂತ ನೀವು ಅಂದ್ಕೊಂಡಿದ್ದೀರಾ. ತಪ್ಪೋದು. ಈ ಫ್ಯೂಸು ನಿಮ್ಮ ಮೋಟ್ರನ್ನೇ ಉಳಿಸುತ್ತೆ. ಸ್ಟಾರ್ಟ್ರಿಗಿಂತ ವೇಗವಾಗಿ ಮೋಟ್ರ್ ಉಳಿಸುತ್ತೆ. ನಂಬಿ ಬಿಟ್ಟರೆ ಬಿಡಿ. ಈ ಫ್ಯೂಸ್ನ ನೀವು ಹೆಂಗೆ ಉಪಯೋಗಿಸ್ತೀರೋ ಆ ಥರ, ಸರಿನಾ? ಈ ಫ್ಯೂಸ್ನ ನೀಟಾಗಿ ಉಪಯೋಗಿಸ್ಕೋಬೇಕು ನೀವು. ಸ್ಟಾರ್ಟ್ರಿಗಿಂತ ಫಾಸ್ಟು, ಸರಿನಾ? ನಿಮ್ಮ ಮೋಟ್ರನ್ನ ಅಷ್ಟು ಬೇಗ ಉಳಿಸುತ್ತೆ ಈ ಫ್ಯೂಸು. ನಾನು ಈ ಜೀಪ್ ತಗೊಂಡು ತುಂಬ ಪಾಯಿಂಟ್ಗೆ ಹೋಗ್ತೀನಿ. ಒಂದೊಂದು ಮೋಟ್ರುಗಳು ವೈಂಡಿಂಗು ಮೆಲ್ಟಾಗಿರ್ತವೆ. ನಾವು ಫ್ಯೂಸ್ನ ಹೋಗಿ ಚೆಕ್ ಮಾಡಿದ್ರೆ ಈ ಥರ 1 mm ವೈರ್ನೇ 2-3 ಸುತ್ತು ಹಾಕಿರ್ತಾರೆ, ಸರಿನಾ? ಆ ಥರ ನೀವು ಹಾಕಿದಾಗ ಯಾವುದೇ ಕಾರಣಕ್ಕೂ ಫ್ಯೂಸ್ ಹೋಗಲ್ಲ. ಅದು ಎಲ್ಲ ಪ್ರೆಷರು ಮೋಟ್ರು ವೈಂಡಿಂಗ್ ಮೇಲೆ ಬಿದ್ದುಬಿಡುತ್ತೆ. ಮತ್ತು ಅದು ಮೆಲ್ಟ್ ಆಗಲೇಬೇಕು, ಬೇರೆ ಚಾನ್ಸೇ ಇಲ್ಲ ಅದಕ್ಕೆ. ಇಲ್ಲಿ ಫ್ಯೂಸ್ ಹೋಗಲ್ಲ, ಅಲ್ಲಿ ವೈಂಡಿಂಗ್ ಮೆಲ್ಟ್ ಆಗಲೇಬೇಕು. ಅದಕ್ಕೆ ನಾನು ಇದು ಎಷ್ಟೇನಕ್ಕೆ ರೀಚ್ ಆಗುತ್ತೋ ಗೊತ್ತಿಲ್ಲ. ನಿಮ್ಮ ಮೋಟ್ರು ವೈಂಡಿಂಗ್ ಪ್ರೊಟೆಕ್ಟ್ ಆಗಬೇಕಂದ್ರೆ ಈ ಫ್ಯೂಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ವಿಡಿಯೋ ಮಾಡಿ ತೋರಿಸ್ಲೇಬೇಕು, ಸರಿನಾ? ಇವಾಗ ನಿಮಗೆ ನಾನು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮಗೆ ತಲೆಗೆ ಹೋಗಲ್ಲ. ಅದಕ್ಕೆ ನಾನು ಇವಾಗ ಲೈವಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅಕಸ್ಮಾತ್ ಒಂದು ಲೈನಲ್ಲಿ ಕರೆಂಟ್ ಬರ್ತಾ ಇಲ್ಲ ಅಂದರೆ ಇಷ್ಟು ಆಂಪ್ಸ್ ತಗೊಳುತ್ತೆ ಇಲ್ಲಿ ನಾರ್ಮಲಾಗಿ. ಮತ್ತು ಫ್ಯೂಸ್ ಏನು ಕೆಲಸ ಮಾಡುತ್ತೆ ಅವಾಗ ಅಂತ ತೋರಿಸ್ತೀನಿ. ಸ್ಟಾರ್ಟ್ರಿಗಿಂತ ಫಾಸ್ಟಾಗಿ ಏನು ಫ್ಯೂಸ್ ಕೆಲಸ ಮಾಡುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಇವಾಗ ನೋಡಿ, ಫ್ಯೂಸ್ ಹಾಕ್ತಾಯಿದ್ದೀನಿ. ಈ ಫ್ಯೂಸಲ್ಲಿ ನಾನು ತುಂಬ ಸಣ್ಣ ವೈರ್ ಯೂಸ್ ಮಾಡಿದ್ದೀನಿ, ಇದರಲ್ಲಿ ದೊಡ್ಡ ವೈರ್ ಯೂಸ್ ಮಾಡಿದ್ದೀನಿ, ಸರಿನಾ? ಅದು ಇನ್ನೊಂದು ತೋರಿಸ್ತೀನಿ ನಿಮಗೆ, ವೆಯ್ಟ್ ಮಾಡಿ. ಫ್ಯೂಸ್ ಹಾಕಿದ್ದೀನಿ ನೋಡಿ, ಇದು ಸಣ್ಣ ವೈರ್ ಯೂಸ್ ಮಾಡಿದ್ದೀನಿ 0.5 mm. ಇದರಲ್ಲಿ ಕೂಡ ಇವಾಗ ವೋಲ್ಟೇಜು 3 ಫೇಸ್ ಇಲ್ಲ, ಇದು ನೈಟು ಸಿಂಗಲ್ ಕೊಟ್ಟಿರೋದು. ಇದರಲ್ಲಿ ಬರ್ತಾ ಇದೆ, ಇದರಲ್ಲಿ ಸ್ವಲ್ಪ ಕಡಿಮೆ ಬರ್ತಾ ಇದೆ, ಇದರಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾ ಇದೆ, ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ. ಇದರಲ್ಲಿ ನೋಡ್ಬೋದು, ಇದರಲ್ಲಿ ತುಂಬ ಸ್ವಲ್ಪ ಕಡಿಮೆ ಇದೆ. ಇದರಲ್ಲಿ ಕಂಪೇರಿಟಿವ್ಲಿ ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ. ಒಂದರಲ್ಲಿ ಇದರಲ್ಲಿ ಸ್ವಲ್ಪ ಆಲ್ಮೋಸ್ಟ್ ವೋಲ್ಟೇಜ್ ತುಂಬ ಕಡಿಮೆ ಇದೆ, ಇದರಲ್ಲಿ ಜಾಸ್ತಿ ಇದೆ. ಇದರಲ್ಲಿ ವೋಲ್ಟೇಜ್ ಕಡಿಮೆ ಇದೆ. ನಿಮ್ಗೆ ಹಾಗೆ ತೋರಿಸಿದ ಪ್ರಕಾರ ಇದರಲ್ಲಿ ವೋಲ್ಟೇಜ್ ಜಾಸ್ತಿ ಬರ್ತಾ ಇಲ್ಲ. ಇವಾಗ ಸಿಂಗಲ್ ಇದು, ಓಕೆನಾ? ಸ್ಟಾರ್ಟ್ ರನ್ ಮಾಡ್ತೀನಿ. ಒಂದರಲ್ಲಿ ವೋಲ್ಟೇಜ್ ಇಳಿದ ಕಾರಣ ನೀವೇನು ಇವಾಗ ನಾನು ಆವಾಗಲೇ ಇದು ಏನಾಗುತ್ತೆ ಗೊತ್ತಾ, ಈ ಥರ ಸಮಸ್ಯೆ ಇದ್ದಾಗ ನೀವು ವಿತೌಟ್ ಸ್ಟಾರ್ಟ್ರ್ ರನ್ ಮಾಡೋಕ್ಕೆ ಈ ಥರ ಸಮಸ್ಯೆ ಇದ್ದಾಗಲೂ ಕೂಡ ನೀವು ವಿತೌಟ್ ಸ್ಟಾರ್ಟ್ರ್ ರನ್ ಮಾಡ್ಬೋದು, ಸರಿನಾ? ವಿತೌಟ್ ಸ್ಟಾರ್ಟ್ರು ಈ ಥರ ಸಮಸ್ಯೆ ಇದ್ದಾಗಲೂ ಕೂಡ ರನ್ ಮಾಡ್ಬೋದು ನೀವು. ಹೇಗೆ ಅಂದರೆ ಆಮ್ಸ್ ಜಾಸ್ತಿ ತೊಗೊಳುತ್ತೆ, ಫ್ಯೂಸ್ ಹೋಗುತ್ತೆ, ಅಷ್ಟೇ, ಸಮಸ್ಯೆನೇ ಇಲ್ಲ. ಈಗ ನೋಡಿರಿ, 3 ಫ್ಯೂಸ್ ಹಾಕಿದ್ದೀನಿ.
ಆ್ಯಮ್ಸ್ ಮೀಟ್ರು ಎಷ್ಟು ಆ್ಯಮ್ಸ್ ಜಾಸ್ತಿ ಆ್ಯಮ್ಸ್ ಕನ್ಸೆಪ್ಟ್ ಮಾಡುತ್ತೆ ವಿತಿನ್ ಸೆಕೆಂಡಲ್ಲಿ ಫ್ಯೂಸ್ ಆಗುತ್ತೆ. ಸರಿನಾ? ಫ್ಯೂಸು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಅದರಲ್ಲೂ ಫ್ಯೂಸ್ಗೆ ಹಾಕೋ ವೈರು ಎಷ್ಟು ಇಂಪಾರ್ಟೆಂಟ್ ಅಂಬೋದು ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಸ್ಟಾರ್ಟ್ ಆನ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಅಷ್ಟೇ. ಎಷ್ಟು ಸಿಂಪಲ್ಲಾಗಿ ವಿತೌಟ್ ಸ್ಟಾರ್ಟ್ರ್ ಇಲ್ದೂ ಕೂಡ ಇದು ಕೆಲಸ ಮಾಡುತ್ತೆ. ಈ ಥರ ಸ್ಟಾರ್ಟ್ರೇ ಬೇಕಂತ ಏನಿಲ್ಲ ಈ ಕೆಲಸ ಮಾಡೋಕ್ಕೆ. ಸ್ಟಾರ್ಟ್ರ್ ಇಲ್ಲ ಅಂದ್ರೂ ಫ್ಯೂಸು ಇಷ್ಟು ಕೆಲಸ ಮಾಡುತ್ತೆ. ಇಷ್ಟು ಕೆಲಸ ಮಾಡಿದ್ರು ಸಾಕು, ನಿಮ್ಮ ಮೋಟ್ರ್ ವೈಂಡಿಂಗು ಎಷ್ಟು ವರ್ಷ ಓಡಿದ್ರು ಏನೂ ಆಗೋಲ್ಲ. ವಿತಿನ್ ಸೆಕೆಂಡಲ್ಲಿ ಅದು ಫ್ಯೂಸ್ ಆಗುತ್ತೆ. ಇನ್ನು ಸ್ಟಾರ್ಟ್ರು ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ, 1 ನಿಮಿಷ ಟೈಮ್ ತೊಗೊಳುತ್ತೆ. ಅದರ ರಿಲೇ ಇರುತ್ತೆ. ರಿಲೇ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ನಿಮಗೆ, ರಿಲೇ ಹೆಂಗೆ ಕೆಲಸ ಮಾಡುತ್ತೆ ಅಂತ. ರಿಲೇ ಎಲ್ಲ ಇರುತ್ತೆ, ಅದು ಇನ್ನೂ ಟೈಮ್ ತಗೊಂಡು ಆಫ್ ಮಾಡುತ್ತೆ. ವಿತಿನ್ ಸೆಕೆಂಡಲ್ಲಿ ನಿಮಗೆ ಫ್ಯೂಸು ಆಫ್ ಮಾಡಿಬಿಡುತ್ತೆ. ಇವಾಗ ಗೊತ್ತಾಯ್ತಾ? ಅದಕ್ಕೆ ನಾನು ಹೇಳೋದು ಏನಂದರೆ ಸಿಂಪಲ್. ಇಲ್ಲಿ ಕಾನ್ಸೆಪ್ಟ್ ಏನಂದರೆ ಸಿಂಪಲ್ಲು. ಫ್ಯೂಸು ನಿಮಗೆ ತುಂಬಾ ಮುಖ್ಯ. ಫ್ಯೂಸ್ನ ಯಾವುದೇ ಕಾರಣಕ್ಕೂ ಫ್ಯೂಸ್ ಎಲ್ಲ ಆಲ್ಮೋಸ್ಟ್ 99% ಎಲ್ಲರೂ ಫ್ಯೂಸ್ ಹಾಕ್ತೀರಾ. ಫ್ಯೂಸ್ ಹಾಕೋದು ಸಮಸ್ಯೆ ಇಲ್ಲ. ಫ್ಯೂಸ್ ಒಳಗಡೆ ಹಾಕೋ ವೈರ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ. ನಿಮಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಇಂಪಾರ್ಟೆಂಟು. ಫ್ಯೂಸ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಅದರೊಳಗೆ ಹಾಕೋ ವೈರ್ ತುಂಬಾ ಇಂಪಾರ್ಟೆಂಟು. ಸರಿನಾ? ಇವಾಗ ಮತ್ತೆ ನಿಮಗೆ ಬೇಕು. ಇವಾಗ 1 ನಿಮಿಷ ಓಪನ್ ಮಾಡಿ ತೋರಿಸ್ತೀನಿ. ನೋಡ್ಬೋದು, ಸುಮ್ಮನೆ ಸಪ್ರೇಟ್ ಆಗೋಗಿದೆ, ಎಲ್ಲ ಬರೆಸ್ಟ್ ಆಗೋಗಿದೆ. ಸ್ಟಾರ್ಟ್ರಿಗಿಂತ ಫಾಸ್ಟ್ ಹೇಳಿ, ಸ್ಟಾರ್ಟ್ರಿಗಿಂತ ಫಾಸ್ಟ್ ಅಷ್ಟೇ. ಈ ವಿಡಿಯೋದಲ್ಲಿ ನಾನು ತಿಳಿಸೋದು ನಿಮ್ಗೆ ತಿಳ್ಸೋಕ್ಕೆ ಏನು ಯೋಚನೆ ಮಾಡೋದೇ ಅಂದರೆ ಫ್ಯೂಸು ಎಷ್ಟು ಇಂಪಾರ್ಟೆಂಟು ಎಂಬುದು ನಾನು ನಿಮಗೆ ತಿಳಿಸ್ಬೇಕಾಯ್ತು. ನಾನು ತಿಳಿಸಿದ್ದೀನಿ. ಇದು ನೀವು ಬಳಸ್ಕೊಂಡ್ರೆ ನಿಮ್ಮ ಮೋಟ್ರ್ ಲೈಫು ಇನ್ನೂ ಹೆಚ್ಚಾಗುತ್ತೆ. ಅಷ್ಟೇ. ಇಲ್ಲಿ ಕಾನ್ಸೆಪ್ಟು ನಿಮ್ಮ ಮೋಟ್ರು ವೈಂಡಿಂಗ್ನ ಲೈಫ್ನ ಹೆಚ್ಚು ಮಾಡ್ಕೊಳ್ಳೋದೇ ಇಲ್ಲಿ ನಾನು ನಿಮಗೆ ತಿಳಿಸಿರೋದಷ್ಟೇ, ಇನ್ನೇನೂ ಇಲ್ಲ. ಇದನ್ನು ನೀವು ನಿಮ್ಮ ಪ್ರಕಾರ ಇದು ಲೈನ್ ಯಾವ ಕ್ಷಣದಲ್ಲಿ ಬೇಕಾದ್ರೆ ಲೈನ್ ಆದರೂ ಅಷ್ಟೇ. ಈಗ 2 ಫೇಸ್ ಬಂತಂದರೆ ಈ ಥರ ಸಮಸ್ಯೆ ಆಗುತ್ತೆ. ಅಥವಾ ಬುಷ್ ಅಥವಾ ಬೇರಿಂಗ್ ಹೋಗಲಿ, ಅವಾಗಲೂ ಕೂಡ ಆ್ಯಮ್ಸ್ ಜಾಸ್ತಿ ತಗೊಳುತ್ತೆ. ಅವಾಗಲೂ ಅಷ್ಟೇ ಇಲ್ಲಿ ಫ್ಯೂಸ್ ಆಗುತ್ತೆ. ಸರಿನಾ? ಓಕೆ. ನಿಮ್ಗೆ ಆಲ್ರೆಡಿ ಓದ್ ವಿಡಿಯೋದಲ್ಲಿ ಅಲ್ಲೇ ತೋರಿಸ್ಬಿಟ್ಟಿದ್ದೀನಿ ನಾನು. ವಿತೌಟ್ ಸ್ಟಾರ್ಟ್ರು ಕೂಡ ನೀವು ಹೆಂಗೆ ಮೋಟ್ರನ್ನ ರನ್ ಮಾಡ್ಬೋದು ಅಂತ, ಬರೀ ಫ್ಯೂಸ್ ಇಕ್ಕೊಂಡು. ಈ ವಿಡಿಯೋದಲ್ಲಿ ಏನು ತಿಳಿಸಿದ್ನಂದರೆ ಫ್ಯೂಸು ನಮ್ಮ ಮೋಟ್ರಿಗೆ ಯಾವ ಥರ ಪ್ರೊಟೆಕ್ಷನ್ ಕೊಡುತ್ತೆ ಆ ಫ್ಯೂಸ್ ವೈರಿಂದ ಅಂತ ನಿಮ್ಗೆ ಇಲ್ಲಿ ತೋರಿಸಿದ್ದೀನಿ ನಾನು. ಸರಿನಾ? ಇದೇ ಥರ ನನ್ನ ಫಾಲೋ ಮಾಡ್ತಾಯಿರಿ. ಮುಂದೆ ಬರೋ ವಿಡಿಯೋದಲ್ಲಿ ಇನ್ನೂ ನಿಮಗೆ ಒಳ್ಳೊಳ್ಳೆ ಟಿಪ್ಸ್ನ ನಾನು ಕೊಡ್ತಾ ಇರ್ತೀನಿ. ಸರಿನಾ? ಧನ್ಯವಾದಗಳು. ಅಷ್ಟೇನಿಲ್ಲ. ನಮ್ಮ ಕಡೆಯಿಂದ ನಿಮಗೆ ಪ್ರಶ್ನೆ, ಕಮ್ಮಿ ರೇಟಿಂದ MS ಫ್ಯೂಸ್ ಯೂಸ್ ಮಾಡೋದು ಒಳ್ಳೆಯದು ಅಥವಾ ಜಾಸ್ತಿ ರೇಟಿಂದ ಕಾಪರ್ ಫ್ಯೂಸ್ ಯೂಸ್ ಮಾಡೋದು ಒಳ್ಳೆಯದು? ಕಮೆಂಟ್ ಮಾಡಿ.